Now let us see what are the uses of business economics. So in the importance only we have seen the use of business economics, but as per the syllabus it is separately asked. So now let us see how it is useful to whom. First point we have discussed here is useful to the finance minister. ಇದು ಫೈನಾನ್ಸ್ ಮಿನಿಸ್ಟ್ರಿಗೆ ಯೂಸ್ಫುಲ್ ಅಂತ ಹೇಳ್ತಾರೆ. ದ ಸ್ಟಡಿ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ಹೈಲಿ ಯೂಸ್ಫುಲ್ ಟು ದ ಫೈನಾನ್ಸ್ ಮಿನಿಸ್ಟರ್ and the personnel working in the finance department. It provides good knowledge about public revenue, public debt, public expenditure, so many incomes, etc. It helps them in framing and forming a sound financial policy and results oriented budget. ಏನು ಎಕನಾಮಿಕ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಅಥವಾ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಮೇನ್ಲಿ ನಾವು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ನೇಷನ್ ಹೇಳಿರ್ತಾದ್ರೆ ಇದು ಫೈನಾನ್ಸ್ ಮಿನಿಸ್ಟ್ರಿಗೆ ತುಂಬ ಯೂಸ್ಫುಲ್ ಆಗಿರ್ತದೆ. ಆ್ಯಂಡ್ ದ ಪರ್ಸನ್ಸ್ ಹೂ ಆರ್ ವರ್ಕಿಂಗ್ ಆರ್ ಪರ್ಸನಲ್ ಇನ್ ದ ಸೆನ್ಸ್ ಸ್ಟಾಫ್ ಆರ್ ದ ಪರ್ಸನ್ಸ್ ಹೂ ಆರ್ ವರ್ಕಿಂಗ್ ಇನ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಟ್ ಈಸ್ ವೆರಿ ಯೂಸ್ಫುಲ್. ಅವರಿಗೆ ಪಬ್ಲಿಕ್ ರೆವಿನ್ಯೂ ಅಂದರೆ ಏನು, ಪಬ್ಲಿಕ್ ಡೆಟ್ ಬಗ್ಗೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಇನ್ಕಮ್, ಜಿ ಡಿ ಪಿ, ನ್ಯಾಷನಲ್ ಇನ್ಕಮ್, ಅದ್ರ ಬಗ್ಗೆ ಎಲ್ಲ ನಾಲೆಜ್ ಕೊಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಇಟ್ ಹೆಲ್ಪ್ಸ್ ದೆಮ್ ಇನ್ ಫಾರ್ಮಿಂಗ್ ಸೌಂಡ್ ಫೈನಾನ್ಷಿಯಲ್ ಪಾಲಿಸಿ. ನೋಡಿ, ಪ್ರತಿ ವರ್ಷ ನಾವು ಫೈನಾನ್ಷಿಯಲ್ ಪಾಲಿಸಿಯನ್ನು ಮಾಡ್ತಾ ಹೋಗ್ತೇವೆ, ಬಜೆಟ್ ಪ್ರಿಪೇರ್ ಮಾಡ್ತೇವೆ. ಅದ ಬಜೆಟನ್ನು ಪಾರ್ಲಿಮೆಂಟಲ್ಲಿ ಅದನ್ನು ಮಂಡಿಸ್ತಾರೆ. ಅದೆಲ್ಲ ರೈಲ್ವೆ ಬಜೆಟನ್ನು ಸಪ್ರೇಟಾಗಿ ಪ್ರಿಪೇರ್ ಮಾಡ್ತಾರೆ. ಅದೆಲ್ಲ ಮಾಡಲಿಕ್ಕೆ ವಿ ವಾಂಟ್ ಬಿಸ್ನೆಸ್ ಎಕನಾಮಿಕ್ಸ್. ಆ್ಯಂಡ್ ವಿ ಆಲ್ಸೋ ಎಕ್ಸ್ಪೆಕ್ಟ್ ರಿಸಲ್ಟ್ ಓರಿಯೆಂಟೆಡ್ ಬಜೆಟ್. ಬಜೆಟ್ ಅಂದರೆ ಸುಮ್ಮನೆ ನೀರಸವಾಗಿರಬಾರ್ದು. ಇಟ್ ಶುಡ್ ಬಿ ರಿಸಲ್ಟ್ ಓರಿಯೆಂಟೆಡ್. ಅಂಥ ಬಜೆಟನ್ನು ಮಾಡಲಿಕ್ಕೆ ಇಟ್ ಈಸ್ ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ಯೂಸ್ಫುಲ್ ಟು ದ ಫೈನಾನ್ಸ್ ಮಿನಿಸ್ಟರ್. ದೆನ್ ಯೂಸ್ಫುಲ್ ಟು ದಿ ಮಿನಿಸ್ಟರ್ ಫಾರ್ ಪ್ಲಾನಿಂಗ್. ಈಗ ನಾವು ಎಲ್ಲವನ್ನು ನೋಡಿ ಪ್ಲ್ಯಾನ್ ಎಲ್ಲ ಮಾಡಬೇಕಾಗ್ತದೆ. ಪ್ಲ್ಯಾನ್ ಮಾಡೋದಂತಾದರೆ ಹೇಗೆ, ಸಮ್ ಬೇಸ್ ಮಸ್ಟ್ ಬಿ ದೇರ್. The study of business economics is also useful to the Minister for Planning and his personally. Plan ಮಾಡಬೇಕಾದ್ರೆ ಸಹ ಬೇಕಾಗ್ತದೆ. It is having good knowledge about the various types of plans, mobilization, plan, implementation, capital output ratio, investment strategy, ಅದ್ರ ಬಗ್ಗೆ ಎಲ್ಲ ಇರುವಂಥ ನಾಲೆಜ್ ಇರೋದ್ರಿಂದ ನಾವು ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಬೇಕಾಗ್ತದೆ. ಪ್ಲ್ಯಾನ್ ಹೇಗೆ ಮಾಡ್ತೇವೆ ಅಂತ ಹೇಳಿದರೆ, ಪ್ರೀವಿಯಸ್ ಬಜೆಟನ್ನು ಬೇಸ್ ಆಗಿಟ್ಕೊಂಡು ವಾಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಸ್ ದೇರ್ ಅದನ್ನು ನಾವು ಆ್ಯಡ್ ಮಾಡ್ತೇವೆ, ಎಲ್ಲ ಡಿಟೆಕ್ಟ್ ಮಾಡ್ತಾ ಹೋಗಿ ನಾವು ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ತೇವೆ, ಬಜೆಟ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ತೇವೆ. ಪ್ಲ್ಯಾನ್ ಮಾಡಬೇಕಾದ್ರೆ ಯಾವ ಆ್ಯಕ್ಟಿವಿಟೀಸ್ ಮಾಡಬೇಕು, ಸೊ ವಾಟ್ ಈಸ್ ಟು ಬಿ ಡನ್ ಇನ್ ದ ಫೋರ್ತ್ ಕಮಿಂಗ್ ಇಯರ್, what is to be implemented. If it is to be decided, then there is a need of business economics for those who are involved in this field. Then if you see, it is useful to the banker also. Business economics is used by the bankers. It enables them to understand the nature, purpose and implications of different economic policies implemented by the business firms. ಈಗ ಬ್ಯಾಂಕರ್ ಅಂತ ಹೇಳಿದರೆ ದೇ ಆರ್ ಗಿವಿಂಗ್ ವೇರಿಯಸ್ ಕೈಂಡ್ಸ್ ಆಫ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಟು ದ business also. Then obviously they must know what is the nature and purpose of the business and existing economic policies for the loans and advances. So what is allotted by the business firm, that also it must know. Without knowing the nature, ಒಂದು ಬಿಸ್ನೆಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗೆ ಲೋನ್ ಕೊಡುವಾಗ ಅಥವಾ ಅಡ್ವಾನ್ಸ್ ತಗೊಳ್ಳುವಾಗ ಅಥವಾ ಡಿಪಾಸಿಟನ್ನು ರಿಸೀವ್ ಮಾಡಲಿಕ್ಕೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ದಟ್ಸ್ ವೈ ಬ್ಯಾಂಕರ್ ಆಲ್ಸೋ ಮಸ್ಟ್ ನೋ ದ್ಯಾಟ್. Then trade union leaders and knowledge. Knowledge of business economics is also significant for trade union leaders, because leaders must understand the nature and cause of industrial disputes, wage problem, etc. ಎಂಥ ಯಾಕೆ ಕಾರಣ ಇಲ್ಲದೆ ಫೈಟ್ ಮಾಡಲಿಕ್ಕಿಲ್ಲ ಅಲ್ವಾ. ಹಾಗಾಗಿ ಯಾಕೆ ಫೈಟ್ ಮಾಡ್ತಾರೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಯಾಕೆ ಆಗ್ತವೆ, ಈ ವೇಜಸ್ ಪ್ರಾಬ್ಲಮ್ ಯಾಕೆ ಆಗ್ತವೆ ಅಂತ ತಿಳ್ಕೊಳ್ಳಿಕ್ಕೆ it is very important for the union leaders also. Then businessmen also, they want business economics, because it's very much involved and inculcated and implemented in the business. So very much important for the business, this business economics.
It is for businessmen. They are helped by the business economics. With the help of business economics, one can study the fluctuations in business. Always in business we find fluctuations. ಅಂದರೆ ಏರಿಳಿತಗಳು ಆಗ್ತವೆ ಇರ್ತವೆ. ಪ್ರೈಸಸ್ ಪ್ರೊಡಕ್ಷನ್ ಎಂಪ್ಲಾಯ್ಮೆಂಟ್ ಅದರಲ್ಲಿ ಏರಿಳಿತ ಆಗ್ತವೆ ಇರ್ತವೆ. ಅದನ್ನು ತಿಳ್ಕೊಳ್ಳಿಕ್ಕೆ ವಿ ವಾಂಟ್ ಬಿಸ್ನೆಸ್ ಎಕನಾಮಿಕ್ಸ್. ಆ್ಯಂಡ್ what policy or strategy or policy strategy, there is a difference. Strategy is a very minute plan, very sensitive plan. It is to be adopted for producing goods and services according to the changes in demand. ಯಾಕಂತ ಹೇಳಿದ್ರೆ ಇವತ್ತು ಡಿಮಾಂಡು ಇದ್ದ ಹಾಗೆ ಇರುವುದಿಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ಬಿಕಾಸ್ ಯು ಆರ್ ನಾಟ್ ದ ಓನ್ಲಿ ಪ್ರೊಡ್ಯೂಸರ್ ಇನ್ ಬಿಸ್ನೆಸ್ ಆರ್ ಇನ್ ಮಾರ್ಕೆಟ್. ದೆರ್ ಆರ್ ಸೋ ಮೆನಿ ಪೀಪಲ್. ಈಗ ಪ್ರೊಡ್ಯೂಸರ್ ನೀವು ಒಬ್ಬರೇ ಆಗಿರೋದಿಲ್ಲ, ಬೇಕಾದಷ್ಟು ಜನ ಇರೋದ್ರಿಂದ ಅಲ್ಲಿ ಕಾಂಪಿಟೇಷನ್ಸ್ ಇರ್ತದೆ, ಟೇಸ್ಟ್ ಪ್ರಿಫರೆನ್ಸ್ ಚೇಂಜ್ ಇರ್ತದೆ. ಹಾಗಾಗಿ ನೀವು ಅದನ್ನು ಸ್ಟ್ರಾಟಜಿಯನ್ನು ನಿಮ್ಮದೇ ಓನ್ ಸ್ಟ್ರಾಟಜಿಯನ್ನು ಮಾಡಬೇಕು ನಾವು. ಅಂದರೆ ಸ್ಟ್ರಾಟಜಿ ಇಟ್ ಈಸ್ ಜಸ್ಟ್ ಲೈಕ್ ಪ್ಲಾನ್ ಓನ್ಲಿ, ಬಟ್ ಇಟ್ ಈಸ್ ವೆರಿ ಸೀಕ್ರೆಟ್ ಪ್ಲಾನ್, very sensitive one, because it is very much pertaining or very much particular pertaining to that particular business only. ನಿಮ್ಮ ಬಿಸ್ನೆಸ್ಗೆ ಮಾತ್ರ ಸೀಮಿತ. ಆ ಸ್ಟ್ರಾಟಜಿನೇ ಬೇರೆಯವ್ರಿಗೆ ಹೇಳಿದರೆ ನಿಮ್ಮ ಬಿಸ್ನೆಸ್ ಕತೆ ಮುಗೀತದೆ. ಅಲ್ಲಿಗೆ ಅವರು ಅದನ್ನು ಸಹ ಕಾಪಿ ಮಾಡ್ತಾರೆ. ಹಾಗಾಗಿ ಸ್ಟ್ರಾಟಜಿ ಅಂತ ಹೇಳಿದರೆ ನಮಗೆ ಬಿಸ್ನೆಸ್ಗೆ ಮಾತ್ರ ಸೀಮಿತ ಆಗಿರುವಂಥ ಪ್ಲ್ಯಾನ್. ಇದು ಓಪನ್ ಆಗಿ ಹೇಳುವಂಥದ್ದಲ್ಲ. ದೆನ್ ಸ್ಟೇಟ್ಸ್ಮನ್, ಈಗ ಪಾಲಿಟಿಷಿಯನ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ಸಹ ಅದೇ ಆಲ್ಸೋ ಇವನ್ ರಾಜಕೀಯಕ್ಕೆ ಸಹ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದೇ ಹ್ಯಾವ್ ಟು ಫ್ರೇಮ್ ದ policies and they have to implement. A statesman will also get benefit by studying the business economics. It enables them to understand the nature and causes of economic problems. ಎಕನಾಮಿಕ್ಸ್ ಪ್ರಾಬ್ಲಮ್ ಬೇಕಾದಷ್ಟು ಇರ್ತವೆ, ಯಾಕೆ ಆಗ್ತದೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಇಟ್ ಹೆಲ್ಪ್ ದೆಮ್ ಟು ಸಾಲ್ವ್ ದ ಎಕನಾಮಿಕ್ ಪ್ರಾಬ್ಲಮ್ಸ್ ಲೈಕ್ ಅನ್ಎಂಪ್ಲಾಯ್ಮೆಂಟ್. ನೋಡಿ, ನಮ್ಮ ದೇಶದಲ್ಲಿ ಈಗ ಅನ್ಎಂಪ್ಲಾಯ್ಮೆಂಟು, ಇನ್ಫ್ಲೇಷನು, ಸ್ಕ್ಯಾರ್ಸಿಟಿ ಆಫ್ ಗೂಡ್ಸ್, ಇದೆಲ್ಲ ಪ್ರಾಬ್ಲಮ್ಸ್ ಇರುವಾಗ ಬಿಸ್ನೆಸ್ ಎಕನಾಮಿಕ್ಸ್ ಸ್ಟಡಿ ಮಾಡಿದರೆ ಇದೆಲ್ಲ ಪ್ರಾಬ್ಲಮ್ಸ್ ಹೋಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇಲ್ವಾ? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆದರೆ ಎಷ್ಟು ಜನರಿಗೆ ಕೆಲಸ ಸಿಕ್ಕುವುದಿಲ್ಲ, ಎಷ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಡಿಮೆ ಆಗ್ತದೆ, ಮಿನಿಮಮ್ ಇನ್ಕಮ್ ಸಹ ಇರುವುದಿಲ್ಲ. ಇನ್ಫ್ಲೇಷನ್ ಆದರೆ ನೋಡಿ, ಇನ್ಫ್ಲೇಷನ್ ಅಂದರೆ ಪ್ರೈಸ್ ಇನ್ಕ್ರೀಸ್ ಆಗೋದು ಪ್ರಾಡಕ್ಟ್. ಇದು ಒಮ್ಮಿಂದೊಮ್ಮೆ ಎಷ್ಟೋ ಪರ್ಸೆಂಟೇಜ್ ಇನ್ಕ್ರೀಸ್ ಆದರೆ ಆವಾಗ ಸಹ ಪ್ರಾಬ್ಲಮ್ ಆಗ್ತದೆ. ಸ್ಕ್ಯಾರ್ಸಿಟಿ ಆಫ್ ಗೂಡ್ಸ್, ನೋಡಿ ಎಷ್ಟೋ ಗೂಡ್ಸ್ ಸ್ಕ್ಯಾರ್ಸಿಟಿ ಇರ್ತದೆ ಈಗ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಸೊ ಅಂಥ ಪ್ರಾಬ್ಲಮನ್ನು ಫೇಸ್ ಮಾಡಲಿಕ್ಕೆ ದ ಪರ್ಸನ್ ಆರ್ ಸ್ಟೇಟ್ಸ್ಮನ್, they have to study the business economics so that they understand why problem is there and how best it can be solved. ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ so business economics is also helpful in solving international economic problems. You know that we have to study international economic problems also. We know that international economics is an important part of economics. So international economics is usually deals with matters like terms of trade, balance of payment, export and import, regulations, etc. So many things are there. Its knowledge enables the international agency to determine the foreign exchange value of various national currencies. Its study is useful to all sections of the people. So we know that here we cannot satisfy our own, we cannot be satisfied with our own goods and services. ನಮ್ಮ ದೇಶದಲ್ಲಿ ಇರೋ ನಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಿಂದ ನಾವು ಸ್ಯಾಟಿಸ್ಫೈ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ we have so many needs. Human beings are bundle of wants, right? When we are bundle of wants, we cannot satisfy all the needs within the country. So obviously we have to go for import also. ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕಾಗ್ತದೆ ಬೇರೆ ದೇಶದಿಂದ. Nowadays it is easy because here LPG is there nowadays. Liberalization, privatization, globalization ಉಂಟು. ಹಾಗಾಗಿ there is a free movement of goods and services ವಿದಿನ್ ಆ್ಯಂಡ್ ಔಟ್ಸೈಡ್ ದ ನೇಷನ್. ಇಲ್ಲಿ ಬೇಕಾದ ದೇಶದ ಹೊರಗಿನವರು ಸಹ ಇಲ್ಲಿ ಬಂದು ಮಾಡ್ಬೋದು. ಹಾಗಾಗಿ ಇವಾಗ ನಮಗೆ ಚೈನಾ ಪ್ರಾಡಕ್ಟ್ ಎಲ್ಲ ಆರಾಮ ಸುಲಭವಾಗಿ ಸಿಗ್ತಾ ಉಂಟು.
ಯಾಕಂದ್ರೆ ನಾವು ವಿ ಕೆನಾಟ್ ರಿಸ್ಟ್ರಿಕ್ಟ್ ದೆಮ್, ಅವರಿಗೆ ಬರಬೇಡಿ ಅಂತ ಹೇಳಿ ಸಹ ಆಗುದಿಲ್ಲ. ಯಾಕಂತ ಹೇಳಿದ್ರೆ ವಿ ಸೈನ್ಡ್ LPG. ನಾವು ಹೇಳ್ಬೋದು ನಾವು ಚೈನಾ ಪ್ರಾಡಕ್ಟ್ ಬ್ಯಾನ್ ಮಾಡ್ತೇವೆ ಬೇಡ ಅಂತ ಹೇಳ್ಬೋದು, ಇಲ್ಲ ಪಾಕಿಸ್ತಾನ್ ಪ್ರಾಡಕ್ಟ್ ಬೇಡ ಅಂತ ಹೇಳ್ಬೋದು. ಆದರೆ ನಾವು ಬೇಡ ಅಂತ ಹೇಳಿ ನಮ್ದು ಇಂಡಿವಿಜುವಲ್ ಡಿಸಿಷನ್ ತಗೊಂಡು ಬೇಡ ಅಂತ ಹೇಳ್ಬೋದು. ಬಟ್ ದ ನೇಷನ್ ಆರ್ ದ ಅವರ್ ರೂಲರ್ಸ್ ದೇ ಕೆನಾಟ್ ಬ್ಯಾನ್. ಅವರು ಬ್ಯಾನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ವಿ ಸೈನ್ ದ ಟ್ರೀಟಿ ಅಲ್ವಾ. LPGಯನ್ನು ನಾವು LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅದನ್ನು ಸೈನ್ ಮಾಡಾಗಿದೆ. ಹಾಗಾಗಿ ನಾವು ಅದನ್ನು ಒಪ್ಪಿ ಆಗಿದೆ. ಒಪ್ಪಿ ಆದ್ದರಿಂದ ನಾವು ಬ್ಯಾನ್ ಮಾಡ್ಲಿಕ್ಕೆ ಆಗುದಿಲ್ಲ ನೇಷನ್ ಪಾಯಿಂಟ್ ಆಫ್ ವ್ಯೂ. ಆದರೆ ನಾವು ಇಂಡಿವಿಜುವಲ್ ಆಗಿ ಬ್ಯಾನ್ ಮಾಡಿದರೆ ಇಟ್ ಇಸ್ ಎವರಿ ಇಂಡಿವಿಜುವಲ್, ಇಫ್ he or she bans a product, obviously the product will be out of the nation. ಹಾಗೆ ಮಾಡಬಹುದು. ಬಿಟ್ಟರೆ ದೇಶವೇ ನಮಗೆ ಇದು ಈ ದೇಶ ನಮ್ಮ ದೇಶಕ್ಕೆ ಎಂಟು ತಕ್ಕೊಳ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇಟ್ ಈಸ್ ಎಗ್ರೀಡ್ ಒನ್. ಹಾಗಾಗಿ ನಾವು ಇಂಪೋರ್ಟ್ ಮಾಡ್ಕೊಳ್ತೇವೆ ಎಷ್ಟೋ ನಮ್ಗೆ ಇರದೇ ಇರುವಂಥ ಐಟಮ್. ಇನ್ನು ನಮಗೆ ಎಕ್ಸಸ್ ಆದರೆ ಕೆಲವೊಂದರಲ್ಲಿ ನಾವು ಸಹ ಸೂಪರ್ ಪವರ್ ಇರ್ತೇವೆ, ಜಾಸ್ತಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿರ್ತೇವೆ. ಅಂಥದ್ದನ್ನು ಮಾರಲಿಕ್ಕೆ ನಾವು ಬೇರೆ ದೇಶನ ಮಾರ್ಕೆಟ್ ಆಗಿ ಮಾಡ್ಕೊಳ್ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಗೋ ಫಾರ್ ಎಕ್ಸ್ಪೋರ್ಟ್. ದೆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಯಾವ ಥರ ಉಂಟು, ನಿಮ್ಗೆ ಇಂಪೋರ್ಟ್ ಜಾಸ್ತಿಯಾ ಎಕ್ಸ್ಪೋರ್ಟ್ ಜಾಸ್ತಿಯಾ? ಹಾಗೆ ಇಂಪೋರ್ಟ್ ಜಾಸ್ತಿ ಇದ್ದರೆ ನಿಮ್ಮದು ನೆಗೆಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇರ್ತದೆ. ಎಕ್ಸ್ಪೋರ್ಟ್ ಜಾಸ್ತಿ ಆದರೆ ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೆ. ಅದನ್ನು ಸಹ ಚೆಕ್ ಮಾಡಲಿಕ್ಕೆ, ಗೊತ್ತು ಮಾಡಿಕೊಳ್ಳಿಕ್ಕೆ ನಿಮಗೆ ಬಿಸ್ನೆಸ್ ಎಕನಾಮಿಕ್ಸ್ ಬೇಕಾಗ್ತದೆ. ದೆನ್ ವೇರಿಯಸ್ ರೂಲ್ಸ್ ರೆಗ್ಯುಲೇಷನ್ಸ್. ಹೋಗೋದು ಫ್ರೀ ಮೂವ್ಮೆಂಟ್ ಅಂತ ಹೇಳಿದರೆ ಗೂಳಿ ನುಗ್ಗದಾಗೆ ನುಗ್ಗುದಲ್ಲ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್, ಬೌಂಡರೀಸ್ ಅವೆಲ್ಲ ಮಾಡಲಿಕ್ಕೆ ದಾಟಲಿಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ. ಅದನ್ನು ಸಹ ನಾವು ತಿಳ್ಕೊಳ್ಳಿಕ್ಕೆ ವಿ ಹ್ಯಾವ್ ಟು ಸ್ಟಡಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ದೆನ್ ಈಗ ಬೇಕಾದಷ್ಟು ಕರೆನ್ಸೀಸ್ ಇರ್ತವೆ. ಈಗ ನೋಡಿ ನಮ್ಮ ಇಂಡಿಯಾದಲ್ಲಿ ನಾವು ರುಪೀಸನ್ನು ಯೂಸ್ ಮಾಡ್ತೇವೆ, ಅಮೆರಿಕದಲ್ಲಿ ಡಾಲರ್, ಹಾಗೆ ಇಂಗ್ಲೆಂಡಲ್ಲಿ ಪೌಂಡನ್ನು ಯೂಸ್ ಮಾಡ್ತಾರೆ, ಜಪಾನಲ್ಲಿ ಯೆನ್, ಹೀಗೆ ಈಗ ಅರೇಬಿಯನ್ ಕಂಟ್ರೀಸ್ ಅದರಲ್ಲಿ ದಿನಾರನ್ನು ಯೂಸ್ ಮಾಡ್ತಾರೆ ಕೆಲವೊಂದು ಕಂಟ್ರೀಸಲ್ಲಿ. ಹಾಗೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಕರೆನ್ಸಿಯನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಕರೆನ್ಸಿ ಎಕ್ಸ್ಚೇಂಜ್ ರೇಟನ್ನು ಸಹ ನೋಡ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಇಲ್ಲಿ ಇಂಡಿಯಾ ₹1 ಅಂತ ಹೇಳಿದರೆ ನಮ್ಮ ಎಷ್ಟು ರೂಪಾಯಿ ಡಾಲರ್ಗೆ ಸಮ, ಹಾಗೆ ಒಂದು ಡಾಲರ್ಗೆ ಎಷ್ಟು ಇಂಡಿಯನ್ ಕರೆನ್ಸಿ ಕೊಡಬೇಕು, ಆ ಥರ ಅದನ್ನು ಸಹ ತಿಳ್ಕೊಳ್ಳಿಕ್ಕೆ ವಿ ವಾಂಟ್ ವಾಟ್ ಎ ಬಿಸ್ನೆಸ್ ಎಕನಾಮಿಕ್ಸ್. So how it is, see, not only here all these things, even importance also can be written as uses. ಅದನ್ನು ಸಹ ಯೂಸಸ್ ಅಂತ ಅದರಲ್ಲಿ ಸೇರಿಸ್ಕೊಂಡು ಬರೀಬಹುದು. ಅದು ಆಲ್ರೆಡಿ ವಿ ಡಿಸ್ಕಸ್, ದಟ್ಸ್ ವೈ ಐ ಆಮ್ ನಾಟ್ ನೌ ಗೋಯಿಂಗ್ ಟು ಡಿಸ್ಕಸ್. ಓಕೆ, these are all the important so uses of business economics. So many are there. You can study also other points, some other points. Now I stop here. Let us see in future. Okay, now we'll see the applications of business economics. ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಅನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದೆ. ಅದಕ್ಕೆ ಯಾವ ಒಂದು ಫೀಲ್ಡಿಗೆಲ್ಲ. ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ರಿಟನ್ ಹಿಯರ್ ಈಸ್ ಯೂಸ್ ಆಫ್ ಆಪ್ಟಿಮಮ್ ಟೆಕ್ನಿಕ್ಸ್ ಟು ಇಂಪ್ರೂವ್ ಆರ್ಗನೈಸೇಷನಲ್ ಡಿಸಿಷನ್ಸ್. ನೋಡಿ, ನಾವು ಫಸ್ಟ್ ಬಿಸ್ನೆಸ್ ಎಕನಾಮಿಕ್ಸ್ ನಮಗೆ ಬೇಕಾದ್ದು ಅಂತ ಹೇಳಿದರೆ ನಾವು ಡಿಸಿಷನ್ ಮೇಕಿಂಗ್, ಆರ್ಗನೈಸೇಷನಲ್ ಡಿಸಿಷನ್ ಮೇಕಿಂಗ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಆರ್ಗನೈಸೇಷನ್ ಡಿಸಿಷನ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು, ದೇರ್ ಆರ್ ಸಮ್ ಪ್ರಾಬ್ಲಮ್ಸ್. ಇದು ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ಸ್ ಇರ್ತವೆ. ಪ್ರಾಬ್ಲಮ್ಸ್ ಇದ್ದಾವಾಗ ಮಾತ್ರ ಡಿಸಿಷನ್ ಮಾಡಬೇಕಾಗ್ತದೆ. ಯಾವ ಡಿಸಿಷನ್, ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಏನನ್ನು ಇಂಪ್ಲಿಮೆಂಟ್ ಮಾಡಿ ಸಾಲ್ವ್ ಮಾಡೋದು. ಹಾಗಾಗಿ ಅಲ್ಲಿ ನಾವೇನು ಮಾಡಬೇಕಾಗ್ತದೆ, ಬಿಸ್ನೆಸ್ ಎಕನಾಮಿಕ್ಸ್ ಥಿಯರಿಯನ್ನು ಯೂಸ್ ಮಾಡಿ ಬಿಸ್ನೆಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗ್ತದೆ. ಹಾಗಾಗಿ ವಾಟ್ ವಿ ಕ್ಯಾನ್ ಸೇ ಈಸ್, ಫಾರ್ ದ ಆರ್ಗನೈಸೇಷನ್ ಡಿಸಿಷನ್ ಮೇಕಿಂಗ್ we can use the business economics. Then to understand individual and market demand decision to forecast demand. ನಾವು ಈಗ ನಾವು ಪ್ರೊಡ್ಯೂಸ್ ಅಥವಾ ಪ್ರೊಡಕ್ಷನ್ ಮಾಡ್ತೇವೆ ಅಂತ ಹೇಳಿದರೆ ವಿ ಮಸ್ಟ್ ಫೋರ್ಕಾಸ್ಟ್ ದ ಡಿಮಾಂಡ್ ಇನ್ ಅಡ್ವಾನ್ಸ್. ಅದೇ ಡಿಮಾಂಡ್, ಯಾವ ಡಿಮಾಂಡು, ಗ್ರೂಪ್ ಡಿಮಾಂಡ್, ಇಂಡಿವಿಜುವಲ್ ಡಿಮಾಂಡ್, ಮಾರ್ಕೆಟ್ ಡಿಮಾಂಡ್, ಅದನ್ನು ನಾವು ಏನು ಮಾಡಬೇಕಾಗ್ತದೆ, ವೆಲ್ ಇನ್ ಅಡ್ವಾನ್ಸ್ ಟು ಫೋರ್ಕಾಸ್ಟ್. ಇಲ್ಲದೆ ಸುಮ್ಮನೆ ಅನಾವಶ್ಯಕವಾಗಿ ಒಟ್ರಾಶಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ಲಿಕ್ಕಾಗೋದಿಲ್ಲ. ಯಾರಿಗಂತ ಪ್ರೊಡ್ಯೂಸ್ ಮಾಡೋದು? ಹಾಗಾಗಿ ಡಿಮಾಂಡ್ ಫೋರ್ಕಾಸ್ಟ್ ಮಾಡದೆ ನಾವು ಪ್ರೊಡಕ್ಷನ್ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ವೇರ್ ದೇರ್ ಇಸ್ ಅ ನೀಡ್ ಆಫ್ ಫೋರ್ಕಾಸ್ಟಿಂಗ್ ಡಿಮಾಂಡ್, ದೇರ್ ವಿ ಹ್ಯಾವ್ ಟು ಅಪ್ಲೈ ದ ಬಿಸ್ನೆಸ್ ಎಕನಾಮಿಕ್ಸ್.
and to analyze the cost and supply structure to understand supply decision. But the cost is also very important nowadays. Just now, so many times I told you, we are not nowadays enjoying monopoly. Monopoly ಇಲ್ಲ. ಈಗ ಇಷ್ಟು ಜನ ಕಾಂಪಿಟೇಟರ್ಸ್ ಇದ್ದಾರೆ. If you understand amidst them, then obviously you have to reduce the cost. So to reduce the cost, simply you cannot use um, ಡಿಗ್ರೇಡೆಡ್ ಮಟೀರಿಯಲ್ಸ್, ಅದನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯು ಹ್ಯಾವ್ ಟು ಇನ್ಕ್ರೀಸ್ ದ ಕ್ವಾಲಿಟಿ, ಬಟ್ ಯು ಹ್ಯಾವ್ ಟು ರೆಡ್ಯೂಸ್ ದ ಕಾಸ್ಟ್. ದೆನ್ ವಾಟ್ ಆರ್ ದ ಡಿಫ್ರೆಂಟ್ ಟೆಕ್ನಿಕ್ಸ್ ಆರ್ ದೇರ್ ದ್ಯಾಟ್ ಯು ಹ್ಯಾವ್ ಟು ಮೇಕ್ ಯೂಸ್. ದಟ್ಸ್ ವೈ ದೇರ್ ಇಸ್ ಅ ನೀಡ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ದೇರ್ ವಿ ಕ್ಯಾನ್ ಅಪ್ಲೈ. ದೆನ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ಸ್, ನೋಡಿ ವೇರಿಯಸ್ ಮಾರ್ಕೆಟ್ಸ್ ಆರ್ ದೇರ್. ಈ ಮಾರ್ಕೆಟ್ ಅಂತ ಹೇಳಿದಾಗ ಯು ಕೆನಾಟ್ ಸೇ ದಟ್ ಇಟ್ ಈಸ್ ಎ ಪರ್ಟಿಕ್ಯುಲರ್ ಪ್ಲೇಸ್. ನೌ ಡೇಸ್ ಆನ್ಲೈನ್ ಮಾರ್ಕೆಟ್ ಈಸ್ ಆಲ್ಸೋ ದೇರ್, ದಟ್ ಈಸ್ ಕಾಲ್ಡ್ ವರ್ಚುವಲ್ ಮಾರ್ಕೆಟಿಂಗ್. ವರ್ಚುವಲ್ ಮಾರ್ಕೆಟ್ ಅಂತ ಹೇಳ್ತೇವೆ ಅದನ್ನು. ಆನ್ಲೈನ್ ಮಾರ್ಕೆಟ್ ಉಂಟು, ಆಫ್ಲೈನ್ ಮಾರ್ಕೆಟ್ ಉಂಟು. ಹಾಗಾಗಿ ಅದು ಮಾರ್ಕೆಟ್ ಸೆಗ್ಮೆಂಟ್ ಅನ್ನು ನೋಡ್ಕೊಳ್ಬೇಕು, ಮಾರ್ಕೆಟ್ ಪೆನೆಟ್ರೇಷನ್ ಸುಮಾರು ಮಾಡ್ಲಿಕ್ಕೆ ಇರ್ತದೆ. ಈಗ ಅಂಡರ್ಸ್ಟ್ಯಾಂಡ್, ಯಾವುದೇ ಒಂದು ನೀವು ಮಾರ್ಕೆಟನ್ನು ಸೆಲೆಕ್ಟ್, ಎಲ್ಲ ಮಾರ್ಕೆಟಲ್ಲಿ ನೀವು ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಮಾರ್ಕೆಟ್ ಅಂತ ಹೇಳಿದ್ರೆ ಆನ್ಲೈನ್ ಮಾರ್ಕೆಟಲ್ಲಿ ಹೋಗ್ತೀರಾ, ಆಫ್ಲೈನ್ ಮಾರ್ಕೆಟಲ್ಲಿ ಹೋಗ್ತೀರಾ. ಹಾಗಿದ್ರೆ ಮಾರ್ಕೆಟ್ ನಿಮ್ದು ಟಾರ್ಗೆಟ್ ಕಸ್ಟಮರ್ ಯಾರು? ವಿಮೆನ್ನ, ಮೆನ್ನ, ಚಿಲ್ಡ್ರನ್ನ, ಹೋಗ್ಲಿ ಯಾವ ಇನ್ಕಮ್ ಅವ್ರು ನಿಮ್ಮ ಟಾರ್ಗೆಟ್ ಕಸ್ಟಮರ್. ಎಲ್ಲರನ್ನೂ ನೀವು ಕಸ್ಟಮರ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಮಿಡಲ್ ಇನ್ಕಮ್ ಅವರ, ಲೋ ಇನ್ಕಮ್ ಅವರ, ಹೈ ಇನ್ಕಮ್ ಅವರ, ಅಥವಾ ಪರ್ಟಿಕ್ಯುಲರ್ ಜಿಯೋಗ್ರಫಿ ಏರಿಯಾ ಮಾತ್ರವ, ಅದನ್ನೆಲ್ಲ ಡಿಸೈಡ್ ಮಾಡಲಿಕ್ಕೆ ದೇರ್ ಇಸ್ ಎ ನೀಡ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. Then there are so many factors they are affecting the business. ಈಗ ನಮ್ಮ ಒಂದು ಬಿಸ್ನೆಸ್ಸಿಗೆ ಅಫೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ, ಬಿಸ್ನೆಸ್ ಈಸ್ ಅಫೆಕ್ಟೆಡ್ ಬೈ ಸೋ ಮೆನಿ ಫ್ಯಾಕ್ಟರ್ಸ್. ಈಗ ನೀವು ಫಾರಿನ್ ಕಂಟ್ರೀಸ್ಗೆಲ್ಲ ಕಂಪೇರ್ ಮಾಡೋದಾದರೆ, ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ವೆರಿ ಹೈ. ಅವ್ರಿಗೆ ಏನು ಬೇಕಾದರೂ ತಗೊಳ್ಳಿಕ್ಕೆ ಅವರಿಗೆ ಕೆಪಾಸಿಟಿ ಇರ್ತದೆ. ಈಗ ಅದೇ ಇಂಡಿಯಾಕ್ಕೆ ಬಂದುಬಿಟ್ರೆ ನಾವು ತಗೊಳ್ಳುವಾಗ 10 ಸಾರಿ ಯೋಚನೆ ಮಾಡ್ತೇವೆ, ತಗೊಳ್ಬೇಕಾ ಬೇಡವಾ, ನಮ್ಮ ಇನ್ಕಮಿಗೆ ಸೂಟ್ ಆಗ್ತದಾ ಇಲ್ವಾ, ಹಾಗೆ ಯೋಚನೆ ಮಾಡ್ತೇವಲ್ವಾ. ಹಾಗೆ ಯೋಚನೆ ಮಾಡೋದು ನಾವೇನು ಮಾಡ್ತೇವಲ್ವ, ಅದು ಬಿಸ್ನೆಸ್ಸಿಗೆ ಅಫೆಕ್ಟ್ ಆಗ್ತದೆ, ರೈಟ್. ಸೊ ದೇರ್ ಮೇ ಬಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಲ್ಸೋ. ನಾವು ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕಡಿಮೆ ಏನಿಲ್ಲ, ಬೇಕಾದಷ್ಟು ಅನ್ಎಂಪ್ಲಾಯ್ಮೆಂಟ್ ಉಂಟು. ಅದು ಸಹ ಬಿಸ್ನೆಸ್ಸಿಗೆ ಅಫೆಕ್ಟ್ ಆಗ್ತದೆ. ಲೆಸ್ ಇನ್ಕಮ್, ಅವೆಲ್ಲ ಏನು ಹೇಗಿದ್ದಾವೆ, ಎಲ್ಲಿ ಯಾವ ಏರಿಯಾದಲ್ಲಿದ್ದಾವೆ, ಅದನ್ನೆಲ್ಲ ಸ್ಟಡಿ ಮಾಡಬೇಕಾಗ್ತದೆ. ದೇನ್ ಇನ್ಫ್ಲೇಷನ್ ಆಲ್ಸೋ, ಒಮ್ಮಿಂದೊಮ್ಮೆ ಸಡನ್ ಆಗಿ ಇನ್ಕ್ರೀಸ್ ಆಗ್ತದೆ ಪ್ರಾಡಕ್ಟಿನ ಪ್ರೈಸ್. ಕ್ವಾಲಿಟಿ ಯುರೋಪ್ ವಸ್ತುವಿಗೆ ಪ್ರಾಡಕ್ಟ್ ಇದೆ ಅಥವಾ ಸರ್ವಿಸ್ ಪ್ರೈಸ್ ಇನ್ಕ್ರೀಸ್ ಆಗ್ತದೆ, ಯಾವ ರೇಟಲ್ಲಿ ಆಗಿದೆ, ಯಾಕೆಲ್ಲ ಅದಾಗ್ತದೆ ಅಂತ ಹೇಳಿ ವಿ ಹ್ಯಾವ್ ಟು ಸ್ಟಡಿ. ಸೊ ಇನ್ ದ್ಯಾಟ್ ಕೇಸ್ ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ವೆರಿ ಯೂಸ್ಫುಲ್ ಫಾರ್, because when we study we have to correct ourselves, we have to make some changes, right? Only if you study and keep, it is no use at all. That's why whenever we study something, we have to implement it. That's why this business economics try to study so many factors which are affecting the business, and at the same times it helps us to find solutions for such problems. ಅದನ್ನು ಅಂತ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಸಹ ಹೆಲ್ಪ್ ಮಾಡ್ತದೆ. ಹಾಗಾಗಿ we can apply there also to study the various factors affecting the business and our economic lifestyle also. We have to study not only for the business, even for our day-to-day life also. Business economics is very important. You know that for every those who are working or those who are maintaining houses and all this, ದೇ ಕ್ಯಾಲ್ಕುಲೇಟ್ ಎವ್ರಿಥಿಂಗ್. ಯಾವುದಕ್ಕೆ ಎಷ್ಟು ಕೊಡಬೇಕು, ರೇಷನ್ಗೆ ಎಷ್ಟು, ರೆಂಟ್ ಇದೆ ರೆಂಟಿಗೆ ಎಷ್ಟು, ಮಕ್ಕಳ ಫೀಸಿಗೆ ಎಷ್ಟು, ಬಟ್ಟೆಗೆ ಎಷ್ಟು, ಮೆಡಿಸಿನ್ಗೆ ಎಷ್ಟು, ಈ ರೀತಿ ಒಬ್ಬ ಸ್ಯಾಲ್ರಿ ಆದ ತಕ್ಷಣ ಅಥವಾ ಹಣ ಬಂದ ತಕ್ಷಣ ಅಲೋಕೇಟ್ ಮಾಡಿ ಒಂದು ತಿಂಗಳಿಗೆ ಆಗೋಷ್ಟು ಅಲ್ಲಿ ಸರಿಯಾಗಿ ಅಲೋಕೇಟ್ ಮಾಡಿ ಇಡಬೇಕಾಗ್ತದೆ. ಅದರ್ವೈಸ್ ದೇ ಕೆನಾಟ್ ಫೇಸ್ ದ ಸಿಚುವೇಶನ್ ಇಫ್ ಎನಿ ಅನ್ಸರ್ಟನಿಟಿ ಕಮ್ಸ್. ಹಾಗಾಗಿ ಆ ಥರ ಮಾಡಬೇಕಾಗ್ತದೆ. ಬಿಸ್ನೆಸ್ ಎಕನಾಮಿಕ್ಸ್ ಡೇ ಟು ಡೇ ಲೈಫಲ್ಲಿ ಯೂಸ್ ಉಂಟು, ಹಾಗೆ ಬೇರೆ ಬೇರೆ ಫೀಲ್ಡಲ್ಲಿ ಸಹ ಯೂಸ್ ಆಗ್ತಾ ಉಂಟು. ಹಾಗಾಗಿ we have to apply everywhere, almost in all the fields we can apply this business economics. Okay, now let us conclude this particular aspect, and we'll continue with the different aspect in different video, next video. Okay, until then we just will leave off. Okay, thank you, see you again.